ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ನಮಸ್ಕಾರ ಸ್ನೇಹಿತರೆ. ನಾವಿವಾಗ ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ನಾವಿವಾಗ ನೆಲಮಂಗಲದಿಂದ ಒಂದು 20 ಕಿಲೋಮೀಟ್ರ್ ದೂರ ಸೀದಾ ಬಂದರೆ 20 ಕಿಲೋಮೀಟ್ರ್ ದೂರ ಒಂದು ಹೋಮ್ ಸ್ಟೇ ಸಿಗುತ್ತೆ. ಈ ಹೋಮ್ ಸ್ಟೇಲಿ ನಾವೆಲ್ಲ ಇದ್ದೀವಿ. ನಾವು ಇವತ್ತು ಯಾಕೆ ಬಂದಿದ್ದೀವಿ, ಏನಕ್ಕೆ, ಎತ್ತ ಪ್ರತಿಯೊಂದು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಮುಂದೆ ಹೋಗೋಣ. ಹೋಮ್ ಸ್ಟೇ ಎಲ್ಲ ತೋರಿಸ್ತೀನಿ ಹೆಂಗಿರುತ್ತಂತ. ಸೊ ಇದೇ ಹೋಮ್ ಸ್ಟೇ ನಾವು ಬಂದಿದ್ದು. ತುಂಬ ತೋಟ ಎಲ್ಲ ಇದೆ, ನೀವು ನೋಡ್ಬೋದು. ಇಲ್ಲಿ ಮಾವಿನಕಾಯಿ ತೋಟ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಹಾಗೆ ಮುಂದೆ ಬಂದರೆ ಇಲ್ಲಿ ಪಾರ್ಕಿಂಗ್ ಕೂಡ ಒಂದು ರೇಂಜಿಗೆ ವ್ಯವಸ್ಥೆ ಇದೆ. ಒಂದು 4-5 ಕಾರ್ಗಳಾಗಿರ್ಬೋದು ಅಥವಾ ಬೈಕ್ಗಳಾಗಿರ್ಬೋದು, ಅದೆಲ್ಲ ನಿಲ್ಸ್ಕೊಬೋದು, ಚೆನ್ನಾಗಿದೆ. ನನ್ನ ಜೊತೆ ಇದ್ದಾರೆ ನನ್ನ ಶಾಲೆಯ ಗೆಳೆಯರು ನವೀನ್ ಹಾಗೂ ಶರತ್. ಚಡ್ಡಿ ಗೆಳೆಯರು ಹೌದು. ಮುಂದೆ ತೋರಿಸೋರಾಗ ಅಲ್ಲೊಬ್ಬ ಇದನ್ನು ಚಡ್ಡಿ ಗೆಳೆಯ. ನೋಡಿ, ಇದೊಂದು ಕಾರ್ ಇದೆ, ನಮ್ಮದು 2 ಗಾಡಿಗಳು ನಿಂತಿದೆ. ನೋಡಿ, ಹಾಗೆ ಮುಂದೆ ಬಂದರೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಕ್ಚುಲಿ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಥರ, ಆದರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಒಂದು ತೊಟ್ಟಿ ಅಂತಲೇ ಹೇಳ್ಬೋದು. ಒಂದು ರೇಂಜಿಗೆ ಚೆನ್ನಾಗಿದೆ ನೋಡಿ. ಇದೊಂಚೂರು ಎಲೆ ಗಿಲೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಆರಾಮಾಗಿ ಒಂದು ಅರ್ಧ ಗಂಟೆ 1 ಅವರ್ ಆರಾಮಾಗಿ ಆಟ ಆಡ್ಬೋದು. ಇಲ್ಲಿಬ್ರು ಇದ್ದಾರೆ. ಹೀಗೆ ಬಂದರೆ ನೋಡಿ, ಪಾರ್ಟಿ ಯಾವುದು ಒಡೆ ಯಾವುದು ಸಡೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಪಾರ್ಟಿ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಜಾಗ. ಕಲ್ಲೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಶಿಟ್ಸು ಬೇರೆ ಬಂದಿದೆ ನಮ್ಮ ಜೊತೆ ಇವತ್ತು. ಬನ್ನಿ, ನಿಮಗೆಲ್ಲ ಹೋಮ್ ಸ್ಟೇ ಟೂರ್ ತೋರಿಸ್ತೀನಿ. ಹೋಮ್ ಸ್ಟೇ ಎಲ್ಲ ಯಾವ ಥರ ಇದೆ ಅಂತ. ಇದು ಒಂದು ಸ್ಪೆಷಲ್ ಏನಪ್ಪ ಅಂದರೆ, ಫಸ್ಟ್ ಫ್ಲೋರಿಂದ ಡೈರೆಕ್ಟ್ ಮೇಲ್ಗೆ ಹೋಗ್ಬಿಡ್ತೀರ ನೀವು ಬೆಟ್ಟದ ಮೇಲೆ. ನನ್ನ ಮಗನಿಗೆ ಒಂದ್ಸತಿ ಕರೆಕ್ಟಾಗಿ ಹೇಳು, ಒಂದೇ ಸತಿ ಮೇಲ್ಗೆ ಹೋಗ್ಬಿಡ್ತೀವಿ ಅಂದರೆ. ನೋಡಿ, ಇಲ್ಲೂ ಕೂಡ ಒಂದು ಚೆನ್ನಾಗಿದೆ ಪಾರ್ಟಿ ಗೀಟಿ ಎಲ್ಲ ಮಾಡೋದಕ್ಕೆ. ಆಯ್ತು, ಯೂಟ್ಯೂಬರ್ ಆಗ್ತೇನೆ. ನನಗೆ ಒಳಗಡೆ ಬಂದರೆ ಇವ್ರನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಇವರೇನೋ ಡೆಕೋರೇಷನ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಅದೇನು ಇವೆಂಟ್ ಅಂತ ನಿಮಗೆ ಸಂಜೆ ಹೇಳ್ಕೊಡ್ತೀನಿ ನಾನು. ಏನು ಕತೆ, ಆ ಕಡೆ ನಾವು ಹೋಗೋದು ಬೇಡ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹೀಗೆ ಬಂದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನೋಡಿ, ಇಲ್ಲೊಂದು ಮಿರರ್ ಇದೆ. ಮಿರರ್ ಇದೆ, ಇಲ್ಲಿ ಹ್ಯಾಂಡ್ ವಾಶ್ ಮಾಡೋದಕ್ಕಿದೆ. ಓಕೆ, ನೀರೆಲ್ಲ ಬರ್ತಾ ಇದೆ. ಓಕೆ, ವಾಶ್ರೂಮ್ ಇದೆ. ವಾಶ್ರೂಮ್ ಓಕೆ, ಚೆನ್ನಾಗೇ ಇದೆ, ಒಂದು ರೇಂಜ್ ಡೀಸೆಂಟ್ ಆಗಿ. ಹಾಂ, ಇಲ್ಲೂ ಒಂದು ಡೋರ್ ಇದೆ. ಓಕೆ, ಇಲ್ಲೂ ರೂಮ್ ಇದೆ. ವಾವ್, ಚೆನ್ನಾಗಿದೆ. ಇದು ಒಬ್ಬರು ಬಾತ್ರೂಮಲ್ಲಿದ್ದರೆ ಇನ್ನೊಂದು ಡೋರಿಂದ ಇನ್ನೊಬ್ರು ಬರ್ಬೋದು. ನಾವು ಬ್ಯಾಗೆಲ್ಲ ಇಟ್ಟಿದ್ದೀವಿ ಇಲ್ಲಿ, ತೊಂದರೆ ಇಲ್ಲ. ನೋಡಿ, ಇಲ್ಲೇನೋ ವುಡ್ಡಲ್ಲಿ ಡೆಕೋರೇಟ್ ಮಾಡಿದ್ದಾರೆ, ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ವಾರ್ಡ್ರೋಬ್ ಬೇರೆ ಇದೆ. ಓಕೆ, ಒಂದಿನ ಮಟ್ಟಿಗೆ ನಮಗೇನು ಯೂಸ್ ಆಗಲ್ಲ ಈ ವಾರ್ಡ್ರೋಬ್ ಎಲ್ಲ. ಆಮೇಲೆ ನಿಮ್ಗೆ ಹೋಮ್ ಸ್ಟೇಗೆ ಬಂದು ಏನಾದರೂ ವರ್ಕೌಟ್ ಕೂಡ ಮಾಡಬೇಕು ಅಂತಂದರೆ ಜಿಮ್ ಫೆಸಿಲಿಟಿ ಕೂಡ ಇಲ್ಲಿದೆ, ಹೌದು, ಎಲ್ಲ ಮಾಡ್ಬೋದು. ಆಮೇಲೆ TV ಸ್ಟ್ಯಾಂಡ್ ಇದೆ, ಆದರೆ TV ಇಲ್ಲ. ಮೇಲೆ ಹೋಗೋಣ ಬನ್ನಿ, ತೋರಿಸ್ತೀನಿ ನಿಮಗೆ. ಇದ್ರ ಸ್ಪೆಷಾಲಿಟಿ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ನೀವು ಒಂದು 15 ಜನ 16 ಜನ ಬಂದ್ರೂ ಆರಾಮಾಗಿ ಕೂತ್ಕೊಂಡು ಸ್ಟೇ ಮಾಡಿ ಮಲ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೂ ಕೂಡ ನಾವು ಜಾಸ್ತಿ ಜನ ಇದ್ದೀವಿ ಅಂತ ಒಂದು ಬೆಡ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಮೇಲೆ ಕೂಡ ಒಂದು ಕಿಚನ್ ಇದೆ ನೋಡಿ, ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಇಲ್ಲೂ ಮಿರರ್ ಇದೆ. ಓಕೆ, ಇಲ್ಲೂ ಒಂದು ಮಿರರ್ ಇದೆ. ಈ ಬೇಸಿನ್ ಕೂಡ ಚೆನ್ನಾಗಿದೆ ಹೊಸದಾಗಿ. ಓಕೆ, ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. 4 ಬೋಲ್ಟ್ ಹಾಕಿದೆ. ಓ, ಸೇಮ್ ಕೆಳಗಡೆ ಆಗಿದೆಯೋ ಅದೇ ಥರ ಇದನ್ನು 2-in-1 ಟಾಯ್ಲೆಟ್ ಅಂತ ಹೇಳ್ಬೋದು. ಹಾಂ, ನೋಡಿ, ಇಲ್ಲಿದೆ ನಿಜವಾದ ಮಜಾ. ಏನಂತ ಅಂದರೆ, ಶಿಟ್ಸು ಬಾಯ್ ಕಡೆ. ಹಾಂ, ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಸೀದಾ ಆಚೆ ಬಂದೆ, ಮನೆಯಿಂದ ಆಚೆನೇ ಬಂದುಬಿಟ್ಟಿದ್ದೀನಿ. ಹೀಗೆ ಮುಂದೆ ಬಂದರೆ ನೋಡಿ ಹೇಗಿದೆ ನೋಡಿ. ಒಂಥರ ಸಿಟಿಲಿ ಇದ್ದು ಇಂಥ ಜಾಗಕ್ಕೆ ಬರಬೇಕು ಅಂದರೆ ಏನೋ ಒಂಥರ ನೆಮ್ಮದಿ. ನಿಮ್ಮ ಹತ್ರ ಒಂದು ಈ ಥರ ಪೆಟ್ಟಿತ್ತು ಅಂದರೆ
ಆರಾಮಾಗಿ ಕರ್ಕೊಂಬಂದು ಆಟ ಆಡಿಕೊಂಡು ಒಂದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನೀವು ಶನಿವಾರ ಬೆಳಿಗ್ಗೆ ಬಂದರೆ ಭಾನುವಾರ ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ನೋಡಿ ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಚೇರ್ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೆರಳು ಕೂಡ ಇದೆ ಬಂಡೆ ಹತ್ರ. ನೋಡಿ ಇಲ್ಲಿ ಟಾಪ್ ವ್ಯೂ ಇಲ್ಲಿಂದ ಹೇಗೆ ಕಾಣುತ್ತಂತ. ಹೋಗ್ಬೇಕಾದ್ರೆ ಹೋಗೋಣ. ನೋಡಿ ಇಲ್ಲೊಂದು ಗೇಟ್ ಬೇರೆ ಇದೆ. ಇವರಿಲ್ಲಿ ಫೆನ್ಸ್ ಹಾಕ್ಕೊಂಡಿದ್ದಾರೆ. ಈ ಫೆನ್ಸಿಂದ ಆಚೆ ಏನಿದೆ ಇದೆಲ್ಲ ಗೌರ್ಮೆಂಟ್ ಜಾಗ ಅಂತ ಅನಿಸುತ್ತೆ. ಸೊ ನೈಟು ಅಕಸ್ಮಾತು ಇಲ್ಲೇ ಸ್ಟೇ ಮಾಡ್ತೀರಾ ಅಂದರೆ ಈ ಹೋಮ್ ಸ್ಟೇ ಅವರೇ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತಾರೆ. ಈ ಬೆಟ್ಟದ ಮೇಲೆ ಫೈರ್ ಕ್ಯಾಂಪ್ ಎಷ್ಟು ಚಂದ ಅಲ್ಲ. ನೋಡಿ ಬೆಟ್ಟದ ಮೇಲಿಂದ ವೀವ್ ಆ ಥರ ಕಾಣ್ತಾ ಇದೆ. ಇದೇ ನಾವಿರ್ತಕ್ಕಂಥ ಹೋಮ್ ಸ್ಟೇ. ಇವತ್ತು ರಾತ್ರಿ ಕೂಡ ನಾವು ಇಲ್ಲೇ ಫೈರ್ ಕ್ಯಾಂಪ್ ಹಾಕ್ತೀವಿ. ಅದನ್ನು ಬೇಕಾದ್ರೆ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ನಾವು ಇಲ್ಲಿಗೆ ಬಂದಿರೋ ಉದ್ದೇಶ ಹೇಳ್ತೀನಿ ಫಸ್ಟು. ನಾವು ಸ್ಕೂಲ್ ಸ್ನೇಹಿತರೆಲ್ಲ ಇವಾಗ ಇಲ್ಲಿಗೆ ಬಂದಿರೋ ಒಂದು ಉದ್ದೇಶ ಅಂದರೆ ಒಂದು ಇವೆಂಟ್ ಇದೆ. ನಮ್ಮ ಗ್ಯಾಂಗ್ನಲ್ಲೇ ಒಬ್ಬ ಮದುವೆ ಆಗ್ತಾ ಇದ್ದಾನೆ. ಆ ಮದುವೆಯ ವಿಶೇಷತೆ ಆಗ ಅದನ್ನು ಸಂಭ್ರಮಿಸೋಕೆ ನಾವೆಲ್ಲ ಒಟ್ಟುಗೂಡಿ ಈ ಹೋಮ್ ಸ್ಟೇಗೆ ಬಂದಿದ್ದೀವಿ. ಇಲ್ಲಿ ಒಂಥರ ಬ್ಯಾಚುಲರ್ಸ್ ಪಾರ್ಟಿ ಅಂತ ಏನು ಹೇಳ್ತಾರೆ, ಗ್ರೂಮ್ ಟು ಬಿ ಬ್ರೈಡ್ ಟು ಬಿ ಎಲ್ಲ ಮಾಡ್ತಾರಲ್ಲ, ಸೊ ಅದೇ ಥರ ನಾವು ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಒಬ್ರೊಬ್ಬರನ್ನೇ ಆಮೇಲಿಂದ ನಿಮಗೆಲ್ಲ ನೀಟಾಗಿ ಪರಿಚಯ ಮಾಡಿಕೊಡ್ತೀನಿ. ಮತ್ತು ಇವತ್ತಿಗೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಒಂದು ಸ್ಕೂಲಲ್ಲಿ ಕಳೀತಿದ್ದಂತಹ ಕೆಲವು ಕ್ಷಣಗಳನ್ನ ನಾವಿಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡಿ ಅದನ್ನು ಮೆಲುಕು ಹಾಕೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೇವೆ. ಅದೇನಪ್ಪ ಅಂದರೆ ಬಾಕ್ಸ್ಗಳು, ಟಿಫನ್ ಡಬ್ಬಿ ನಿಮಗೆಲ್ಲ ಗೊತ್ತಿರುತ್ತಲ್ಲ, ಆ ಟಿಫನ್ ಡಬ್ಬಿನ ನಾವಿಲ್ಲಿ ತೊಗೊಂಬಂದು ಮನೆಯಿಂದ ಎಲ್ಲರೂ ಅವ್ರವ್ರ ಮನೆಯಿಂದ ಅವ್ರವ್ರು ಏನೇನೋ ಮಾಡಿಸ್ಕೊಂಬಂದಿದ್ದಾರೆ. ಒಬ್ಬರು ಉಪ್ಪಿಟ್ಟು ತಂದಿದ್ದಾರೆ, ಚಿತ್ರಾನ್ನ, ರೈಸ್, ಅದು ಇದು ಏನೇನೋ ಮಾಡಿಸ್ಕೊಂಬಂದಿದ್ದಾರೆ. ಅದನ್ನು ನಾವೆಲ್ಲ ಕೂತು ಒಟ್ಟಿಗೆ ತಿಂದು ಇಲ್ಲಿ ಮಜಾ ಮಾಡಬೇಕಂತ ಇದೊಂದು ಪ್ಲ್ಯಾನ್ ಮಾಡಿದ್ದೀವಿ. ಅದು ನೋಡೋಣ. ಅದು ಎಲ್ಲ ತೊಗೊಂಬಂದಿದ್ದಾರೆ ಬಾಕ್ಸ್ಗಳೆಲ್ಲ, ತಿನ್ನೋಣ, ಎಂಜಾಯ್ ಮಾಡೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಪರಿಚಯ ಮಾಡಿಕೊಡ್ಬೇಕಾಗಿರೋಂಥ ವ್ಯಕ್ತಿ ನವೀನ್ ಅಂತ. ಅಡ್ಡ ಹೆಸರು ನಾಟಿ. ನೋಡಿ ಇದೆ ಅವರ ನಾಯಿ ಶಿಟ್ಸು. ಓಯ್ ಹಾಯ್ ಹೇಳ. ಹಾಯ್ ಹೇಳಮ್ಮ ಚಿನಿ. ಹಾಯ್. ಕಣ್ಣೇ ಕಾಣದೇ ಇರೋ ಥರ ಆಗ್ಬಿಟ್ಟಿದೆ. ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಜೀವನದಲ್ಲಿ ಎರಡಿರುತ್ತೆ. ಏನು? ಒಂದು ಪ್ರೊಫೆಷನ್ನು, ಇನ್ನೊಂದು ಪ್ಯಾಷನ್ನು. ನಾವೆಲ್ಲ ಪ್ರೊಫೆಷನ್ ಅಂತ ಹಿಂದೆ ಹೋಗ್ಬಿಟ್ಟು ಹಾಳಾಗ್ಬಿಟ್ಟಿದ್ದೀವಿ. ಆ ಪ್ರೊಫೆಷನ್ ಜೊತೆಗೆ ಒಂದು ಪ್ಯಾಷನ್ ಕೂಡ ಇಟ್ಕೊಂಡು ಮುಂದುವರಿತಕ್ಕಂಥ ಒಬ್ಬ ವ್ಯಕ್ತಿ. ಇವನ್ ಪ್ಯಾಷನ್ ಏನಂತಂದರೆ ಡ್ರಾಯಿಂಗ್ಸ್. ತುಂಬ ಚೆನ್ನಾಗಿ ಡ್ರಾಯಿಂಗ್ ಬಿಡ್ತಾನೆ. ಥ್ಯಾಂಕ್ ಯು. ಸಾಕಾಗಿ ಒಂದು ಡ್ರಾಯಿಂಗ್ ಸಹ ಮಾಡ್ತಾ ಇರಿ. ಮುಂದೆ ಒಂದಿನ ಬೇರೆ ಏನಾದ್ರು ಟ್ರೈ ಮಾಡೋಣ. ಇಷ್ಟಕ್ಕೆ ಸಾಕಾಗಿಲ್ಲ, ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ದೆಲ್ಲರದು ಆಸೆ. ಹೌದು, ನಾವು ಅದೇ ಭರವಸೆಲಿದ್ದೀವಿ. ಈ ವರ್ಷ ಆದರೂ ಅದು ಪೂರೈಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಎಲ್ಲ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಅಷ್ಟೇ. ಇನ್ನೊಬ್ರನ್ನ ಆಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ. ಅವರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ, ತುಂಬ ನಾಚ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಆಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರನ್ನ. ಓಕೆ ಫ್ರೆಂಡ್ಸ್, ಸರಿ ಇವಾಗ ಬನ್ನಿ. ನಮ್ಮೊಂದು ವಿಡಿಯೋ ಮಾಡ್ಕೊಂಡು ಕ್ಲೀನಾಗಿ. ನಮ್ಮ ಸ್ನೇಹಿತರ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳಿದೆ ಅಲ್ವಾ ನಿಮ್ಗೆ ಅವಾಗಲೇ. ಅದು ನಾನಲ್ಲ, ಅದು ಇವನಲ್ಲ, ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಪ್ರಿಪರೇಷನ್ ಆಗಿ ಏನೇನೋ ಮಾಡ್ತಾ ಇದ್ದೀವಿ, ಒಂದು ಹೊಸ ಪ್ರಯತ್ನ. ಯಾಕೆಂದರೆ ಇದು ನಮ್ಮಲ್ಲೇ ಮೊದಲು ನಿಮ್ಗಾಗಲೇ ಹೇಳಿರೋ ಹಾಗೇ ನಮ್ಮ ಹುಡುಗರಲ್ಲಿ ಮೊದಲನೇ ಒಬ್ಬ ವ್ಯಕ್ತಿ ಮದುವೆ ಆಗ್ತಾ ಇರೋದು ಚಡ್ಡಿ ದೋಸ್ತ್ಗಳಲ್ಲಿ. ಹೌದು. ಸೊ ಹಾಗಾಗಿ ಒಂದು ಹೊಸ ಪ್ರಯತ್ನ, ಏನಾದರೂ ನೆನಪಿಗೆ ಮಾಡೋಣ ಅಂತ ಹೇಳಿ ಈ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಿಮ್ಗೆ ಯಾವ್ಯಾವ ಥರ ಡೆಕೋರೇಷನ್ನು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಜೋಕಾಲಿ ಕೂಡ ಇದೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದರೆ ಕೂತ್ಕೊಂಡು ಜೋಕಾಲಿ ಕೂಡ ಆಡ್ಬೋದು. ಚೆನ್ನಾಗಿದೆ. ನೋಡಿ ಈ ರೀತಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಎಲ್ಲ. ಇಲ್ಲಿ ಬರ್ದಿರೋದು ಸೂನ್ ಟು ಬಿ ಮಿಸ್ಟರ್ ಆ್ಯಂಡ್ ಮಿಸಸ್ ಇವರೆಲ್ಲ. ಮುಂದೆ ಇನ್ನೂ ಬಂದಿಲ್ಲ ಅವರು. ಇವರು ಸಿಂಧು ಅಂತ. Hello. ಸಹನಾ. Yes, hello. ಇಲ್ಲಿ ಸುಮತಿ.
ಇವರು ಮಿಸ್ಟರ್ ಶರತ್. ಕಾಣ್ತಾ ಇಲ್ಲ ಮಚ್ಚ ನೀನು. ಓಕೆ ತಗೊಂಡಿದ್ದೀವಿ ಕಣ ಎಲ್ಲ. ಏನೋ ಬೇಕನಾ? ಆಮೇಲೆ ಇವರು ಚೈತ್ರ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ದೀಪು, ದೀಪು ನಮ್ಮ ಪಾಪು. ಊಟ ಎಲ್ರಿಗೂ ಬಾಕ್ಸು? ನನಗೆ ಬೇಕು ಬಾಕ್ಸ್ ತಗೊಂಬಂದಿಲ್ಲ. ಇವನು ಎರಡು ತೊಗೊಂಬಂದಿದ್ದೆ ತಾನೆ. ಏನ್ ಪಾರ್ಸಲ್ ನಮ್ಗೊಂದು ಎರಡು ಪಾರ್ಸಲ್ ತಗೊಂಬರ. ಇವನು ಉಪ್ಪಿಟ್ಟು ತಗೊಂಬಂದಿದ್ದಾನೆ. ಇಲ್ಲೊಂದು ಸೆಡೆಗೆ ಒಂದು ಒಡೆ ಬೇಕಾಗಿದೆ. ಒಡೆ ತಗೊಂಬರ್ಕೊಳ್ಳೋ ಒಂದು. ಲೇ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇವನೊಬ್ಬ ಮೋಹಿತ್ ಅಂತ. ನನ್ನ ಬಗ್ಗೆ ಗೊತ್ತಿದೆ ಎಲ್ಲರಿಗೂ. ಅವನ ಬಗ್ಗೆ ಹೇಳೋಣ ಕೊಡಿಲಿ. ಇವ ಒಬ್ಬ ಮೋಹಿತ್ ಅಂತ. ಅವಾಗ್ಲಿಂದ ಏನೋ ಬರೀ ಪ್ರೊಫೆಷನ್ ಅಂತಿದ್ದ. ಈಗ ಪ್ರೊಫೆಷನ್ ಜೊತೆ ಬೈಕ್ ರೈಡ್ ಕೂಡ ಕಲ್ತ್ಬಿಟ್ಟಿದ್ದಾನೆ. ಶನಿವಾರ ಭಾನುವಾರ ಬಂದ್ರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ ಇವನು. ಯಾವ ಮೂಲೆಯಲ್ಲಿ, ಯಾವ ಕಾಡಲ್ಲಿ, ಯಾವ ಆಫ್ ಆಗಿದೆಯೋ ಆನ್ ಆಗಿದೆಯೋ. ಫ್ರೆಂಡ್ಸ್ ನನ್ನ ಬಿಟ್ಬಿಟ್ಟು ಪ್ಲಾನ್ ಮಾಡ್ತಾರೆ ಅಂತ. ಏನಾಗಿದೆ ಅಂದ್ರೆ ಈ ಪ್ರೊಫೆಷನ್ ಅಲ್ಲಿ ಇದ್ದು ತಲೆನೋವು ಬಂದು ಶನಿವಾರ ಭಾನುವಾರ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ ನಾವಂತೂ. ಹಾಗಾಗಿ ಅಲ್ಲಿ ಒಂದು ಚಿಕ್ಕ ಪುಟ್ಟ ಸಣ್ಣ ರೈಡ್ ಹೋಗ್ಕೊಂಡು ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮೈಂಡು. ಈಗ ಒಂದು ಹೇಳ್ತೀನಿ ಕೇಳಿ, ಕೆಲವೊಬ್ರೆ ದಮ್ ಹೊಡೆದು ರಿಲ್ಯಾಕ್ಸ್ ಆಗುತ್ತೆ ಮೈಂಡು. ನಮಗೆ ಆ ಥರ ರೈಡ್ ಹೋಗಿ ರಿಲ್ಯಾಕ್ಸ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಕೊಡು ಹಾಕ್ತೀನಿ. ಅದಕ್ಕೆ ಏನ್ ಬೇಕು ಅಂತಾನೆ ನೋಡ್ಬೇಕು. ಸ್ವಲ್ಪ ಬಲೂನ್ ಎತ್ತು ಹೈಟ್ ಆಗಿ ಇಲ್ಲಿ ಇದನ್ನ ಸ್ವಲ್ಪ ಹೈಟ್ ಎತ್ತಿ ಅಲ್ಲಿ ನೋಡಿ ಕರೆಕ್ಟ್ ಆಗಿ ಅದು ಸಪ್ರೇಟ್ ಕೊಡ. ಸಪ್ರೇಟ್ ಕಟ್ಟು. ಇದೇನು? ನಮಗೆ ಬಿಡೆ ಸಿಂಧು ಇದ್ರಲ್ಲಿ ಒಂದ್ ಸಿಂಧುದು ಒಂದ್ ಸೆಂಟ್ರಲ್ ಸಹನ. ನೋ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲ ಊಟ ಮಾಡೋದು. ಊಟ ಮಾಡಾಮೇಲೆ ಮದುವಾಗ ಇನ್ನೊಂದು ರೌಂಡ್ ಹಾಕ್ಸ್ಕೊಬೋದು. ಇಲ್ಲಿ ಕೆಳಗಡೆ ಇರಂಗಿಲ್ಲ, ಕೆಳಗಡೆ ಲಗೇಜ್ ಇಡೋ. ಕೆಳಗಡೆ ರೂಮಲ್ಲಿ ಲಗೇಜ್ ಇಡೋ. ಅಲ್ಲಿರೋ ಬರ್ತೀವಿ. ಒಂದು ಊಟ ತಂದು. ಮೊಟ್ಟೆನಾ? ಕಿಚನ್ ಇಡು ಮೊಟ್ಟೆ. ಗರ್ಲ್ಸ್ ಕೆಳಗಡೆ ಲಗೇಜ್ ಇಡ್ಬೋದು. ಕೆಳಗಡೆ ಇಷ್ಟೋ ತನಕ ನಾವು ಯಾರಿಗೆ ಕಾಯ್ತಾ ಇದ್ವಿ, ಅವರು ಬಂದಿದ್ದಾರೆ. ಅವ್ರು ಯಾರಂತ ಗೆಸ್ ಮಾಡ್ತಾ ಇರಿ, ನಿಮಗೆ ತೋರಿಸ್ತೀವಿ, ನೋಡ್ತಾ ಇರಿ. ಇವರಲ್ಲ, ಇವರೇ ಮದುವೆ ಹೆಣ್ಣು. ಹಲೋ, ನಮ್ಮ ಮದುವೆ ಗಂಡಿಲ್ಲಿ. ಮದುವೆ ಗಂಡು ಬಂದ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಬಡಿ. ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಇವಾಗ ಅವಾಗಲೇ ಹೇಳ್ದಂಗೆ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಒಂದು ಅರ್ಧ ಜನ ಬಾಕ್ಸ್ ತೊಗೊಂಬಂದಿದ್ದಾರೆ, ಇನ್ನರ್ಧ ಜನ ಹೋಟ್ಲಲ್ಲಿ ಬರ್ತಾ ಕಟ್ಟಿಸ್ಕೊಂಬಂದಿದ್ದಾರೆ. ನೀರಿನ ಊಟ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನನ್ಗೆ ಉಪ್ಪಿಟ್ಟು ಬೇಡ, ಈ ತಟ್ಟೆಗೆ ಹಾಕ್ಬಿಟ್ಬಿಡು. ಏನದು? ಪರೋಟನಾ? 4 ಪರೋಟ ಇದೆ, 3 2 ಟೊಮೊಟೊ ರೈಸು. ತಿನ್ನೋದು ಕೊಡು. ಪರೋಟ ಬೇಕಾದ್ರೆ ಪರೋಟ ಎತ್ಕೊಡ್ರೆ ಅರ್ಧ ಪರೋಟ ಸಾಕಿಷ್ಟು. ರೈಸೇನೋ? ಆಮೇಲೆ ಬಾ.
ಸಂಜೆ ನೋಡು ಸ್ವಿಮ್ಮಿಂಗ್ ಪೂಲ್ ಇದೆ ಕಣೋ. ನಮ್ಮ ಅಣ್ಣಂಗೆ ಸಂಜೆ ಸ್ವಿಮ್ಮಿಂಗ್ ಪೂಲ್ ಏನು ಸಮಾಚಾರ? ನೋ ಕಮೆಂಟ್ಸ್. ಹೇಳಪ್ಪ. ಎರಡು ಮಾತು ಪಲಾವ್ ಎರಡು ಮಾತು. ಬಾಕ್ಸ್ ಕೊಡು. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಊಟನೂ ಸೂಪರು, ಜಾಗನೂ ಸೂಪರು, ಜೊತೆಲಿರೋರು ಸೂಪರು. ಊಟ ಬಿಟ್ಟ ನಿನ್ನೆ ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. Congratulations, Madhu. ಥ್ಯಾಂಕ್ ಯು. Credit goes to you. ಅವಾಗಿಂದ ಬೇರೆ ಏನು ಹೇಳಿದೆ? ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಮಿಕ್ಕಿದ್ದೆಲ್ಲ ಶಾಂತಜ್ ಹೇಳ್ತಾನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏನು ಹೇಳು? ಹೇಳೇನಾದ್ರು ಹ್ಯಾಪಿ ಮ್ಯಾರಿಡ್ ಲೈಫು. ಅದು ಹೇಳೋ ಟೈಮ್ ಇದೆ ಕಣ, ಸ್ಟೇಜ್ ಮೇಲೆ ಹೇಳಿವಂತೆ. ಶರತ್ ಮತ್ತೆ ಬಂದೆ ನಾನು ನಿನ್ನ ಹತ್ರ. ವೈಟ್ ರೈಸ್ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ಅವ್ನು ತಿನ್ನೋ ಮಾಡೋ ವೈಟ್ ರೈಸ್ ಕೊಡ್ರೋ. ನನಗೆ ಅನ್ನ ತಿನ್ಬೇಕು ಅಂತ. ನಾಯಿಗಂತೆ ಸಿಂಧು ಏನು ಅಂದರೆ ಸ್ಟೇ ಆಗೋಕ್ಕೆ ಟ್ರೈ ಮಾಡು. ಮದುವೆ ಹೆಣ್ಣು ಮದ್ವೆ ಗಂಡು ಮದ್ವೆ ಹೆಣ್ಣು ಶೂಟ್ ಮಾಡ್ತಾರೆ. ಸಾಕು ಮುಂದಕ್ಕೆ ಹೋಗಿ. ಚೈತ್ರ ಹಾಯ್. ಕಾಲ್ ಸರಿಯಾಗಿಲ್ಲ ಇನ್ನು. ಇಲ್ಲ ಥ್ಯಾಂಕ್ ಯು. ಹಂಗೆ ಕ್ಯಾಮ್ರಾ ತಿರ್ಸೋ ನಿನ್ ಕಡೆ. ಹೇಳಿ ಇವಾಗ. ಮಚ್ಚ ನಂದೇ ಮದುವೆ. ಇಲ್ಲೇನೋ ಒಂದು ಸರ್ಪ್ರೈಸ್ ಅಂತ ಮಾಡಕ್ ಹೋಗಿದ್ರು, ಪಾಪ ಎಲ್ಲ ಎಕ್ಕುಟ್ಟೋಯ್ತು. ಸರ್ಪ್ರೈಸ್ ಎಲ್ಲ ಐ ಮೀನ್ ಎಲ್ಲ ರಟ್ಟಾಗೋಯ್ತು ಗುಟ್ಟೋಗಿ. ಸರಿ ಬಿಡು, ಜಾಸ್ತಿ ಮಾತಾಡಕ್ ಹೋದ್ರೆ ಹೊಡಿಯಕ್ಕೆ ಬರ್ತಾರೆ. ನೋ ಕಮೆಂಟ್ಸ್. ಕ್ಲೋಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ. ಸೂಪರ್ ಆಗಿದೆ. ದುಷ್ಟ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.